ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ಉಂಡ್ಲಿಗೆನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಅಕ್ಕಿ ತರಿ ಹುರಿದಿದ್ದು ಇಟ್ಕೊಂಡಿದ್ದೀನಿ ನಾನಿಲ್ಲಿ 2 ಕಪ್ನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಒಂದು 10 ರಿಂದ 20ರಷ್ಟು, ಹಸಿಮೆಣಸಿನ್ಕಾಯಿ ನೀವು ಖಾರ ಎಷ್ಟು ಇಷ್ಟಪಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಒಂದು 6 ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಇದು ಕೂಡ ನೀವು ಹೆಚ್ಚು ಹಾಕಿದಷ್ಟು ರುಚಿ ಚೆನ್ನಾಗೇ ಇರುತ್ತೆ. 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ. ಜೀರಿಗೆ 1 ಟೀ ಸ್ಪೂನ್ ಅಷ್ಟು, ನೀರು 6 ಕಪ್ನಷ್ಟು ಇಟ್ಕೊಂಡಿದ್ದೀನಿ, ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು. ನಾನಿಲ್ಲಿ ಮಾಮೂಲಿ ಊಟದ ಅಕ್ಕಿ ಬಳಸಿಲ್ಲ, ಸ್ವಲ್ಪ ಕೆಂಪಿರೋ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ವಾಳ್ಳಿದಕ್ಕಿ ಅಂತ ಹೇಳ್ತಾರೆ, ಇದು ಮಲೆನಾಡು ಕಡೆ ಸಾಮಾನ್ಯವಾಗಿ ಸಿಗತ್ತೆ. ನಿಮಗೆ ಈ ವಾಳ್ಳಿದಕ್ಕಿ ಸಿಗುತ್ತೆ ಅಂದ್ರೆ ಇದರಲ್ಲೇ ನೀವು ಅಕ್ಕಿ ತರಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಇದು ಸಿಗದೆ ಇದ್ದಾಗ ನೀವು ಮಾಮೂಲಿ ಊಟದ ಅಕ್ಕಿನೇ ಅಕ್ಕಿ ತರಿ ಮಾಡ್ಕೋಬಹುದು. ನಿಮಗೆ ಅಕ್ಕಿ ತರಿ ಮಾಡ್ಕೊಳ್ಳೋಕೆ ಆಗದೆ ಇದ್ರೆ ನೀವು ಅಂಗಡಿಯಿಂದನೇ ಅಕ್ಕಿ ತರಿ ಸಿಗತ್ತೆ, ತಂದ್ಕೊಂಡು ಅದನ್ನು ಕೂಡ ಬಳಸ್ಕೋಬಹುದು. ಅಕ್ಕಿನ ತೊಳೆದು ಆರು ಹಾಕಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನ ತರಿ ಮಾಡ್ಕೊಳ್ಳೋಣ. ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಸಣ್ಣ ತರಿ ಮಾಡ್ಕೊಳ್ಳೋಣ. ಈಗ ನಾನು ಹಿಟ್ಟೆಲ್ಲ ಜಡಿ ಹಿಡಿದು ತೆಕ್ಕೊಂಡ್ಬಿಟ್ಟಿದ್ದೀನಿ. ಈಗ ಈ ರವೆ ಇದೆ ನೋಡಿ, ಇದು ಎಲ್ಲ ಒಂದೇ ಸಮವಾಗಿ ಇಲ್ಲ, ಒಂದು ದೊಡ್ಡ ಒಂದು ಸಣ್ಣ ಇದೆ. ಆದ್ರಿಂದ ಇದನ್ನ ನಿಮ್ಮ ಜರಡಿನಲ್ಲಿ ಇನ್ನೊಂದು ಪ್ಲೇಟ್ ಇರುತ್ತೆ, ರವೆ ಜರಡಿ ಹಿಡಿಯುವಂಥದ್ದು, ಅದರಲ್ಲಿ ಇನ್ನೊಂದ್ಸಲ ಜರಡಿ ಆಡೋಣ. ಈಗ ಇದನ್ನ ನಾವು ಜರಡಿ ಆಡೋಣ. ಹೀಗೆ ಒಂದೇ ಸಮವಾಗಿ ಅಕ್ಕಿ ತರಿ ಬರೋ ಹಾಗೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಬೇಯಿಸ್ಬೇಕಾದ್ರೆ ಒಂದು ದೊಡ್ಡ ಒಂದು ಸಣ್ಣ ಇದ್ರೆ ಸರಿಯಾಗಿ ಬೇಯಲ್ಲ ದೊಡ್ಡದು. ಆದ್ರಿಂದ ನೋಡಿ, ಈಗ ಇದು ಒಂದೇ ಸಮವಾಗಿ ಸಣ್ಣ ತರಿ ಬಂದಿದೆ. ಈ ತರ ನಿಮಗೆ ಬೇಕಾದಷ್ಟು ಅಕ್ಕಿನ ತರಿ ಮಾಡಿ ಇಟ್ಕೊಂಡಿರಿ. ನೀವು ಅಕ್ಕಿ ತರಿನ ಜರಡಿ ಹಿಡಿದ್ಮೇಲೆ ಮತ್ತೆ ನಿಮ್ಗೆ ಸ್ವಲ್ಪ ದೊಡ್ಡ ದೊಡ್ಡ ತರಿ ಇರುತ್ತೆ ನೋಡಿ, ಅದನ್ನ ಮಿಕ್ಸಿಗೆ ಹಾಕಿ ಇನ್ನೊಂದು ಸುತ್ತು ತಿರುಗಿಸಿ. ಈಗ ಇದನ್ನು ಕೂಡ ಮತ್ತೆ ಹಿಟ್ಟು ಜರಡಿ ಹಿಡ್ಕೊಳ್ಳೋಣ. ಅದನ್ನ ಮತ್ತೆ ಆ ರವೆ ಜರಡಿ ಹಿಡಿಯೋ ಪ್ಲೇಟಿಗೆ ಹಾಕಿ ಅದನ್ನು ಕೂಡ ಜರಡಿ ಹಿಡ್ಕೊಳ್ಳೋಣ. ಅವಾಗ ನಮಗೆ ಎಲ್ಲ ಒಂದೇ ಸಮ ತರಿ ಸಿಗತ್ತೆ, ಅದನ್ನು ಉಪಯೋಗಿಸ್ಕೊಳ್ಳೋಣ. ಅಕ್ಕಿ ತರಿನ ಒಂದು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನ ಹೀಗೆ ಹುರಿಬೇಕು. ಅಕ್ಕಿ ತರಿನ ಸುಮಾರು ಒಂದು 5 ನಿಮಿಷ ಹುರಿರಿ. ಅಂದ್ರೆ ನಿಮ್ಗೆ ಈ ಅಕ್ಕಿ ತರಿನ ಹೀಗೆ ನೀವು ಕೈ ಹಿಡ್ಕೊಂಡಾಗ ಅದು ತುಂಬಾ ಬಿಸಿಯಾಗಿರ್ಬೇಕು, ಅಷ್ಟೊತ್ತು ಹುರಿರಿ. ನೀವು ಈ ತರ ತರಿನ ಹುರಿದಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಬಳಸ್ಕೋಬಹುದು. ಸ್ಟವ್ ಆನ್ ಮಾಡಿ ಒಂದು ಬಾಣಲೆನ ಬಿಸಿಗಿಟ್ಕೊಳ್ಳಿ. ಅದಕ್ಕೆ ಎಣ್ಣೆ ಹಾಕಿ. ಈ ಎಣ್ಣೆ ಏನ್ ಕಾಯ್ಬೇಕು ಅಂತಿಲ್ಲ, ಇದಕ್ಕೆ ನೀರು ಹಾಕೋಣ. ನಿಧಾನವಾಗಿ ನೀರು ಹಾಕಿ ಹಾರುತ್ತೆ. ಈ ನೀರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಈ ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚು ಹಾಕಿದ್ರೂ ಆಗುತ್ತೆ, ಇಲ್ಲಂದ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪುಡಿ ಆಗೋಂಗೆ ರುಬ್ಬಿಡಿ. ಆ ಹಸಿಮೆಣಸಿನ್ಕಾಯಿ ಜೊತೆನೆ ಈ ಕಾಯಿನೂ ಹಾಕಿ ಒಂದ್ಸಲ ರುಬ್ಬಿ ಬಿಡೋಣ. ಈ ಕಾಯಿ ತುರಿಬೇಕಾದ್ರೆ ಅನ್ನೀವನ್ ಆಗಿರುತ್ತೆ, ಅದಕ್ಕೆ ಒಂದ್ಸಲ ಚೂರು ಅನ್ಸಿದ್ರೆ ಸಾಕು. ಈಗ ನೀರು ಕುದೀತಾ ಇದೆ. ಇದಕ್ಕೆ ನಾವಿಲ್ಲಿ ಕಲ್ಲುಪ್ಪು ತಗೊಂಡಿದೀವಿ, ಆದ್ರಿಂದ ಈ ಕುದಿಯ ನೀರಿಗೆ ಹಾಕ್ಬೇಡ. ಹಾಗೆ ಜೀರಿಗೆನೂ ಹಾಕೋಣ. ಹಾಗೆ ನೀವು ರುಬ್ಬಿಟ್ಕೊಂಡ ಕಾಯಿ ಹಸಿಮೆಣಸಿನ್ಕಾಯಿನೂ ಹಾಕೋಣ. ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕೋಣ. ಅಕ್ಕಿ ತರಿನೂ ಹಾಕಿ ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡೋಣ. ಮೀಡಿಯಂ ಉರಿನಲ್ಲಿ ನಿಧಾನವಾಗಿ ಇದು ಗಟ್ಟಿ ಆಗುವವರೆಗೆ ಕೈಯಾಡಿ. ಈಗ ನೋಡಿ, ಇದು ಗಟ್ಟಿ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನ ಪಕ್ಕಕ್ಕಿಡಿ. ಸ್ಟವ್ ಆನ್ ಮಾಡಿ ಕುಕ್ಕರಲ್ಲಿ ತಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಡಿ. ಇದಕ್ಕೆ ಒಂದು ರಿಂಗ್ ಹಾಕಿ ಕೆಳಗಡೆ. ಇದನ್ನ ಇಡ್ಲಿ ಕಲಶದಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸಬಹುದು. ಕುಕ್ಕರ್ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಹೀಗೆ ಸುತ್ತ ಎಣ್ಣೆ ಸವರಿ
ಈಗ ನೀವು ಇಲ್ಲಿ ಅಕ್ಕಿ ತರಿನ ಬೇಯಿಸಿ ಇಟ್ಕೊಂಡಿದ್ದೀರಲ್ಲ, ಅದನ್ನ ಈ ಥರ ಉಂಡೆ ಮಾಡಿಬಿಟ್ಟು ಆವಿನಲ್ಲಿ ಬೇಯಿಸಕ್ಕಿಡೋಣ. ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿ ಇಟ್ಬಿಡಿ. ಸ್ವಲ್ಪ ನೀರಿಟ್ಕೊಳ್ಳಿ ಪಕ್ಕದಲ್ಲಿ, ಅದಕ್ಕೆ ಕೈ ಸ್ವಲ್ಪ ಒರೆಸ್ಕೊಂಡು ಈ ಥರ ತಗೊಂಡ್ಬಿಟ್ಟು ಉಂಡೆ ಕಟ್ಟಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಉಂಡೆ ಮಾಡಿ. ಉಂಡೆ ಮಾಡಿದ್ಮೇಲೆ ಇದನ್ನ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಫ್ಲಾಟ್ ಆಗೋ ಹಾಗೆ ಮಾಡಿ ಇಡಿ. ಹೀಗೆ ಒಂದ್ರ ಮೇಲೆ ಒಂದು ಇಟ್ಕೊಳ್ತಾ ಹೋಗಬೇಕು. ಹೀಗೆ ಎಲ್ಲ ಉಂಡೆನೂ ನೀವು ಮಾಡಾದ್ಮೇಲೆ ಇದನ್ನ ಈ ಕುಕ್ಕರ್ ಒಳಗೆ ಇಟ್ಬಿಟ್ಟು ಬೇಯಕ್ಕಿಡಿ. ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕಬೇಡಿ. ಇದ್ರ ಮೇಲೆ ಒಂದು ಲೋಟನ ಮುಚ್ಚಿ ಉರಿ ದೊಡ್ಡೂರಿನಲ್ಲೇ ಇಟ್ಕೊಳ್ಳಿ. ಇದು ಬೆಂದಿದೆಯಾ ಅಂತ ನೋಡೋಣ ನಾವೀಗ. ನಿಧಾನವಾಗಿ ತೆಗೀರಿ, ಉರಿ ಸಣ್ಣ ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ನೀರು ಮುಟ್ಟಿಸ್ಕೊಂಡ್ಬಿಟ್ಟು ಇದನ್ನ ಪ್ರೆಸ್ ಮಾಡಿ ನೋಡಿ. ನೋಡಿ, ಕೈಗೂ ಅಂಟ್ತಾ ಇಲ್ಲ. ಇದೀಗ ಬೆಂದಿದೆ. ಸುಮಾರು 20ರಿಂದ 25 ನಿಮಿಷ ಇಟ್ಟಿದ್ದೀನಿ ನಾನು. ನೀವು ಕೆಳಗೆ ಕುಕ್ಕರಿಗೆ ತಳಕ್ಕೆ ಚೆನ್ನಾಗಿ ನೀರು ಹಾಕಬೇಕು. ಇಲ್ಲದಿದ್ರೆ ಮಧ್ಯದಲ್ಲಿ ಓಪನ್ ಮಾಡಿ ಒಂದ್ಸಲ ಮುಚ್ಚಳ ತೆಗೆದ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ಇಡಿ. ನೀರು ಡ್ರೈ ಆಗಿದೆಯಾ ಅಂತ ನೋಡ್ಕೋತಾ ಇರಬೇಕು. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡೋಣ. ಈಗ ಈ ಉಣ್ಲಿಗೆ ರೆಡಿ ಆಗಿದೆ. ನೀವು ಈ ಉಣ್ಲಿಗೆಗೆ ಸ್ವಲ್ಪ ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ರೆ ಚೆನ್ನಾಗಾಗತ್ತೆ. ನಾನೀಗ ಮಾಡಿರೋ ಅಳತೆನಲ್ಲಿ ಸುಮಾರು 32 ಉಂಡ್ಲಿಗೆ ಆಗಿದೆ. ಈ ಉಂಡ್ಲಿಗೆನ ಕಾಯಿ ಚಟ್ನಿ ಅಥವಾ ಈರುಳ್ಳಿ ಹುಳಿ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿರಲ್ವಾ ಉಂಡ್ಲಿಗೆ ಹೇಗೆ ಮಾಡೋದು ಅಂತ ಹೇಳಿ. ಇದೇ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಮಸ್ಕಾರ.